ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮಲ್ನಾಡ್ ಆಲ್ ಇನ್ ಒನ್ ಯೂಟ್ಯೂಬ್ ಚಾನಲ್. ವರಮಹಾಲಕ್ಷ್ಮಿ ಪೂಜೆ ಆಷಾಢ ಕಳೆದು ಶ್ರಾವಣ ಮಾಸದಲ್ಲಿ ಬರುವ ವಿಶೇಷ ಹೆಣ್ಣು ಮಕ್ಕಳ ಹಬ್ಬವಾಗಿರುತ್ತದೆ. ಹೆಣ್ಣು ಮಕ್ಕಳು ವರಮಹಾಲಕ್ಷ್ಮಿಯನ್ನು ಆಹ್ವಾನಿಸಿ, ತಾಯಿಯನ್ನು ಸಿಂಗರಿಸಿ, ತಾಯಿ ಉಡಿ ತುಂಬಿಸಿ, ತಾಯಿಗೆ ಪಂಚಾಮೃತ ಅಭಿಷೇಕ ಮಾಡಿ ಪೂಜಿಸಿ, ತಾಯಿಯಲ್ಲಿ ಅಷ್ಟೈಶ್ವರ್ಯವನ್ನು ಮುತ್ತೈದೆಯಾಗಿ ಬಾಳುವಂತೆ ಹರಸು ಎಂದು ಬೇಡುವ ಸುದಿನ. ಸುವಾಸಿನಿಯರಿಗೆ ಅರಿಶಿನ, ಕುಂಕುಮ, ಬಳೆ ಬಾಗಿಣವನ್ನು ನೀಡಿ ಸಂಭ್ರಮಿಸುವ ಹಬ್ಬ. ತಾಯಿಯ ಬಗ್ಗೆ ಗೀತೆ ರಚಿಸಿ ಹಾಡಿರುತ್ತೇನೆ ಸ್ನೇಹಿತರೆ, ಹರಸಿ ಹಾರೈಸಿ. ಶ್ರದ್ಧೆಯಿಂದ ಸಿಂಗರಿಸಿ ಲಕ್ಷ್ಮೀ ದೇವಿಯ, ಲಜ್ಜೆಯಿಂದ ಹೆಜ್ಜೆ ಇಡುವ ಪುಟ್ಟ ಲಕ್ಷ್ಮಿಯ. ಶ್ರದ್ಧೆಯಿಂದ ಸಿಂಗರಿಸಿ ಲಕ್ಷ್ಮೀ ದೇವಿಯ, ಲಜ್ಜೆಯಿಂದ ಹೆಜ್ಜೆ ಇಡುವ ಪುಟ್ಟ ಲಕ್ಷ್ಮಿಯ. ನೆಲವನೊಮ್ಮೆ ಶುಚಿಗೊಳಿಸಿ ಇರಿಸಿ ಕಳಸವ, ನೆಲವನೊಮ್ಮೆ ಶುಚಿಗೊಳಿಸಿ ಇರಿಸಿ ಕಳಸವ. ಶುದ್ಧ ಮನಸ್ಸಿನಿಂದೊಮ್ಮೆ ಪೂಜೆ ಮಾಡುವ, ಶುದ್ಧ ಮನಸ್ಸಿನಿಂದೊಮ್ಮೆ ಪೂಜೆ ಮಾಡುವ. ಶ್ರದ್ಧೆಯಿಂದ ಸಿಂಗರಿಸಿ ಲಕ್ಷ್ಮೀ ದೇವಿಯ, ಲಜ್ಜೆಯಿಂದ ಹೆಜ್ಜೆ ಇಡುವ ಪುಟ್ಟ ಲಕ್ಷ್ಮಿಯ. ಆಡಂಬರ ಇಲ್ಲ ಅಂತ ಬೇಡ ಕಳವಳ, ಆಡಂಬರ ಇಲ್ಲ ಅಂತ ಬೇಡ ಕಳವಳ, ಆಡಂಬರ ಇಲ್ಲ ಅಂತ ಬೇಡ ಕಳವಳ. ಶ್ರದ್ಧೆಯಿಂದ ಸಿಂಗರಿಸಿ ಲಕ್ಷ್ಮೀ ದೇವಿಯ, ಲಜ್ಜೆಯಿಂದ ಹೆಜ್ಜೆ ಇಡುವ ಪುಟ್ಟ ಲಕ್ಷ್ಮಿಯ. ನನ್ನ ಅರಿವಿನಂತಿರುವ ತಾಯ ರೂಪವೋ, ನನ್ನ ಭಕ್ತಿ ಅರಿತವಳೆ ರೂಪಗೊಳ್ಳುವಳು. ನನ್ನ ಅರಿವಿನಂತಿರುವ ತಾಯ ರೂಪವೋ, ನನ್ನ ಭಕ್ತಿ ಅರಿತವಳೆ ರೂಪಗೊಳ್ಳುವಳು. ಹಾಕಿ ಅವಳ ಮುಡಿಯ ತುಂಬ ದವಸ ಧಾನ್ಯವಾ, ಮುಡಿಸಿ ಅವಳ ಮುಡಿಯ ತುಂಬ ಮರುಗ ಪತ್ರೆಯ. ಹಾಕಿ ಅವಳ ಮುಡಿಯ ತುಂಬ ದವಸ ಧಾನ್ಯವ, ಮುಡಿಸಿ ಅವಳ ಮುಡಿಯ ತುಂಬ ಮರುಗ ಪತ್ರೆಯ. ಧನ ಕನಕಾಗಿಲ್ಲ ಅಂತ ಬೇಡ ಮರುಕವೋ, ಧನ ಕನಕಾಗಿಲ್ಲ ಅಂತ ಬೇಡ ಮರುಕವೋ. ಶ್ರದ್ಧೆಯಿಂದ ಸಿಂಗರಿಸಿ ಲಕ್ಷ್ಮೀ ದೇವಿಯ, ಲಜ್ಜೆಯಿಂದ ಹೆಜ್ಜೆ ಇಡುವ ಪುಟ್ಟ ಲಕ್ಷ್ಮಿಯ. ಆರತಿ ಎತ್ತಿ ಧೂಪ ಬೆಳಗಿ ಹೇಳಿ ಮಂತ್ರವ, ತನುವ ಬಾಗಿ ಭಕ್ತಿಯಿಂದ ಭಜಿಸಿ ಶ್ಲೋಕವ. ಆರತಿ ಎತ್ತಿ ಧೂಪ ಬೆಳಗಿ ಹೇಳಿ ಮಂತ್ರವ, ತನುವ ಬಾಗಿ ಭಕ್ತಿಯಿಂದ ಭಜಿಸಿ ಶ್ಲೋಕವ. ಶಂಖ ಓದಿ ಗಂಟೆ ಹೊಡೆದು ತನ್ನಿನಾದವ, ಶಂಖ ಓದಿ ಗಂಟೆ ಹೊಡೆದು ತನ್ನಿನಾದವ. ಒಳಿತು ಮಾಡು ಎಲ್ಲರಿಗೂ ಎಂದು ಬೇಡುವ, ಒಳಿತು ಮಾಡು ಎಲ್ಲರಿಗೂ, ಒಳಿತು ಮಾಡು ಎಲ್ಲರಿಗೂ ಎಂದು ಬೇಡುವ, ಒಳಿತು ಮಾಡು ಎಲ್ಲರಿಗೂ ಎಂದು ಬೇಡುವ, ಒಳಿತು ಮಾಡು ಎಲ್ಲರಿಗೂ ಎಂದು ಬೇಡುವ. ಶ್ರದ್ಧೆಯಿಂದ ಸಿಂಗರಿಸಿ ಲಕ್ಷ್ಮೀ ದೇವಿಯ, ಲಜ್ಜೆಯಿಂದ ಹೆಜ್ಜೆ ಇಡುವ ಪುಟ್ಟ ಲಕ್ಷ್ಮಿಯ. ಶ್ರದ್ಧೆಯಿಂದ ಸಿಂಗರಿಸಿ ಲಕ್ಷ್ಮೀ ದೇವಿಯ, ಲಜ್ಜೆಯಿಂದ ಹೆಜ್ಜೆ ಇಡುವ ಪುಟ್ಟ ಲಕ್ಷ್ಮಿಯ.
ನೆಲವನೊಮ್ಮೆ ಶುಚಿಗೊಳಿಸಿ ಕಳಸವಾ ಶುದ್ಧ ಮನಸ್ಸಿನಿಂದೊಮ್ಮೆ ಪೂಜೆ ಮಾಡುವ ಶುದ್ಧ ಮನಸ್ಸಿನಿಂದೊಮ್ಮೆ ಪೂಜೆ ಮಾಡುವ. ನಾವು ಈ ರೀತಿ ಪೂಜೆ ಮಾಡಿ ಎಲ್ಲರಿಗೂ ಒಳಿತು ಮಾಡು ಎಂದು ಬೇಡಿಕೊಳ್ಳಬೇಕು. ಇದರಿಂದ ಎಲ್ಲರ ಮನಗಳು ಶಾಂತಿಯಿಂದ ಇರುತ್ತದೆ. ಇದರಿಂದ ಸಮಾಜದಲ್ಲಿ ಅನೇಕ ಗಲಾಟೆಗಳು ದೂರವಾಗುತ್ತವೆ. ಉತ್ತಮ ಬಾಂಧವ್ಯ ಬೆಳೆಯುತ್ತದೆ. ದೇವರ ಮೊರೆ ಹೋದಾಗ ಎಲ್ಲರಲ್ಲಿಯೂ ಭಕ್ತಿ ಮೂಡಿ ಒಳ್ಳೆಯ ಸಮೂಹ ನಿರ್ಮಾಣವಾಗುತ್ತದೆ. ನಮ್ಮ ಮಕ್ಕಳು ನಮ್ಮನ್ನು ಅನುಸರಿಸಿ ಗಲಾಟೆ, ಘರ್ಷಣೆ, ಕಳ್ಳತನ, ಸುಲಿಗೆಗಳಿಂದ ದೂರವಿರುತ್ತಾರೆ. ದೇವರಲ್ಲಿ ಭಕ್ತಿ, ಹಿರಿಯರಲ್ಲಿ ಗೌರವ ಉತ್ತಮ ಸಮಾಜಕ್ಕೆ ಬುನಾದಿಯಾಗುತ್ತದೆ. ದೇವರು ಶಕ್ತಿಗಿಂತ ಮಿಗಿಲು ಯಾವ ಶಕ್ತಿಯೂ ಇರುವುದಿಲ್ಲ. ಹಾಗಂತ ಅದಕ್ಕೆ ಪರವಶರಾಗಿರುವ ಅಗತ್ಯವಿಲ್ಲ. ಭಕ್ತಿಯಿಂದ ನಮ್ಮ ಮನಸ್ಸು ಹತೋಟಿಯಲ್ಲಿ ಇಟ್ಟುಕೊಳ್ಳಬಹುದು. ದೇವರಲ್ಲಿ ನಂಬಿಕೆ ಇಟ್ಟವನು ಯಾವತ್ತೂ ಹಾಳಾಗಲಾರನು. ಭಕ್ತಿ ಇಲ್ಲದವನು ಲಗಾಮು ಇಲ್ಲದ ಕುದುರೆಯಂತಾಗುತ್ತಾನೆ. ಯಾರಿಗೂ ಹೆದರದವನು ದೇವರಿಗೆ ಹೆದರುತ್ತಾನೆ. ಆಗ ನಮ್ಮ ಸುತ್ತಲಿನ ಪರಿಸರವು ಚೆನ್ನಾಗಿರುತ್ತದೆ. ಪೂಜೆ ಪುನಸ್ಕಾರ ಮಾಡುವುದರಿಂದ ಒಗ್ಗಟ್ಟು ಬೆಳೆಯುತ್ತದೆ. ಒಂದಾಗಿ ಬಾಳುವ ಒಂದು ಮಾರ್ಗವಷ್ಟೇ. ಇಂತಹ ದೇವರ ಕೆಲಸದಲ್ಲಿ ಎಲ್ಲರ ಸಹಭಾಗಿತ್ವ ಮುಖ್ಯ. ಎಲ್ಲರನ್ನು ಒಗ್ಗೂಡಿಸಿ ಕೆಲಸದಲ್ಲಿ ತೊಡಗಿಸಿಕೊಳ್ಳುವುದು ಉತ್ತಮ. ಇದರಿಂದ ಉತ್ತಮ ಸಮಾಜ ನಿರ್ಮಾಣವಾದಂತಾಗುತ್ತದೆ. ಸಮಾಜ ಉತ್ತಮವಾಗಿರಬೇಕಾದರೆ ನಮ್ಮ ಸುತ್ತಮುತ್ತಲಿನ ವಾತಾವರಣ ಚೆನ್ನಾಗಿರಬೇಕು. ಮುಂದಿನ ಪೀಳಿಗೆಗೆ ನಾವು ಬಿಟ್ಟು ಹೋಗುವ ದೊಡ್ಡ ಆಸ್ತಿ ಇದೆ. ಭ್ರಾತೃತ್ವ ಭಾವನೆಗಳು ಬೆಳೆಯಬೇಕು. ಜಾತಿ ಗಲಭೆ, ಭೂಮಿಗಾಗಿ ಗಲಾಟೆ ಇದೆಲ್ಲವೂ ನಿಲ್ಲಬೇಕು. ನಮ್ಮ ಪರಿಸರ ಉಸಿರಾಡುವ ಗಾಳಿ ಹಾಗೂ ಜೀವಜಲವನ್ನು ನೀಡುತ್ತದೆ. ಅದರಂತೆ ತಾಯಿ ಹೃದಯ ನಮ್ಮದಾಗಬೇಕು. ಎಲ್ಲವನ್ನು ಸೃಷ್ಟಿಸಿದ ತಾಯಿಯನ್ನು ಭಕ್ತಿಯಿಂದ ಬಿಡಬೇಕು. ತನಗೆ ಸಿಕ್ಕಿದ್ದು ಪಂಚಾಮೃತ ಎಂದು ಅರಿಯಬೇಕು. ಎಷ್ಟು ಸಿಕ್ಕರೂ ಇನ್ನಷ್ಟು ಬೇಕೆನ್ನುವುದು ಮೂರ್ಖತನ. ಸದಾ ನಾವು ಆರೋಗ್ಯವಂತರಾಗಿರಲು